ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ. ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಕೂಡ ಹೊರಟ್ವಿ. ಟೈಮ್ ಬಂದು 8 ಗಂಟೆ ಆಯಿತು. ಎಲ್ಲರೂ ಒಟ್ಟಿಗೆ ಆಟೋ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಸ್ ಸ್ಟ್ಯಾಂಡ್ಗೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳು ಕೂಡ ಜೊತೆಲಿದ್ದರು, ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ ಅವಾಗ ಕಾರ್ ಗೇಟ್ ಹತ್ರ ಇರ್ತೀನಿ ಅಂತಂದಿದ್ರು. ನಾನು ಬಸ್ ಹಂಗೆ ನಡ್ಕೊ ಬಂದ್ಬಿಡಿ ಅನ್ಬೇಕಿತ್ತು. ಮುಂದಕ್ಕೆ ಹೆಂಗೇನೆ ನಾನು ಬಸ್ಸಲ್ಲಿ ಚೇಂಜ್ ಅಂದರೆ ಏನು ಮಾಡೋದಂತ ನಾನೊಂದು ಬಸ್ಸು ನೀನೊಂದು ಬಸ್ ಹತ್ಬಿಟ್ರೆ ಅಂತಂದೆ. ನಾವು ಕೂಡ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಾವು ಹೋಗ್ತಿರೋ ಊರಿಗೆ ಹೋಗೋ ಬಸ್ಗಳೆಲ್ಲ ಆ ಕಡೆ ಸೈಡ್ ನಿಂತಿತ್ತು. ನಾವು ಕೂಡ ಹೋಗಿ ಬಸ್ನ ನೋಡಿ ಹತ್ಕೊಂಡ್ವಿ. ಬಸ್ಸು ಕೂಡ ರೆಡಿ ಇತ್ತು, ಸೀಟ್ ಕೂಡ ಸಿಕ್ತು. ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಎಲ್ಲ ಕೂತ್ಕೊಂಡ್ವಿ. ಬಸ್ಸು ಕೂಡ ಹೊರಡ್ತು. ಟೈಮ್ ಬಂದು 9 ಗಂಟೆನೇ ಆಯಿತು. ನಾವೆಲ್ಲ ಫ್ರೆಂಡ್ಸ್ಗಳು ಸೇರಿ ಇದೇ ಫಸ್ಟ್ ಟೈಮು ಈ ರೀತಿ ದೇವಸ್ಥಾನಕ್ಕೆ ಹೋಗ್ತಿರೋದು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಜೊತೇಲಿ ಕೂತ್ಕೊಂಡು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ತುಂಬ ದೂರ ಹೋಗ್ತಿದ್ದೀವಿ ಅಂತ ಏನು ಅನ್ನಿಸ್ಲಿಲ್ಲ ನಮಗೆ. ಫೈನಲಾಗಿ ಊರಿಗೆ ಬಂದ್ವಿ. ನಾವು ಚನ್ನಪಟ್ಟಣದಲ್ಲಿ ಬಸ್ ಇಳ್ಕೊಂಡು ಅಲ್ಲಿಂದ ಗೌಡ್ಗೆರೆಗೆ ಇನ್ನೊಂದು ಬಸ್ ಹತ್ಕೊಂಡು ಬಂದ್ವಿ. ನಾವು ಬಂದಿರೋದು ಚಾಮುಂಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರಬೇಕು ಅಂತೇಳಿ ಒಂದು ತಿಂಗಳಿಂದನೇ ಅಂದ್ಕೊಂಡಿದ್ವಿ. ನಮಗೆ ಬರೋದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ಎಲ್ಲ ಫ್ರೀ ಮಾಡಿಕೊಂಡು ಒಟ್ಟಿಗೆ ಎಲ್ಲರೂ ಮಾತಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊ ಹೋಗೋದಕ್ಕೆ ಅಂತೇಳಿ ಬಂದಿದ್ದೀವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನೂ ಕೂಡ ಇಂಪ್ರೂವ್ ಮಾಡ್ತಾಯಿದ್ದಾರೆ, ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ. ನಾವು ಬರೋಷ್ಟರಲ್ಲಿ ದೇವಸ್ಥಾನಕ್ಕೆ ಟೈಮ್ ಬಂದು 12 ಗಂಟೆ ಆಗಿತ್ತು. ತುಂಬಾ ಬಿಸಿಲು, ಜನ ಕೂಡ ತುಂಬಾ ಇದ್ದರು. ನಮಗಂತೂ ದೇವಸ್ಥಾನದೊಳಗಡೆ ಬಂದ ತಕ್ಷಣವೇ ಏನೋ ಒಂಥರ ಖುಷಿ ಆಯಿತು, ಮನ್ಸಿಗೆ ಸಮಾಧಾನ ಆಯಿತು. ಅಷ್ಟು ಬಿಸಿಲಲ್ಲಿ ಬಂದಿದ್ದರೂ ಕೂಡ ನಮಗೇನು ಟಯರ್ಡ್ ಅನ್ನಿಸ್ಲಿಲ್ಲ. ಫಸ್ಟು ಹೋಗಿ ಚಾಮುಂಡೇಶ್ವರಿ ದೇವಸ್ಥಾನದೊಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇಷ್ಟು ನಾವು ಚಾಮುಂಡೇಶ್ವರಿದು ವಿಗ್ರಹದ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ದೇವ್ರ ವಿಗ್ರಹ ಅಂತೂ ತುಂಬಾ ದೊಡ್ಡದಾಗಿದೆ, ನೋಡೋದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹರಕೆ ಕೈ ಕಟ್ಟೋದಕ್ಕೆ ಅಂತೇಳಿ ಹರಕೆ ಕೈ ತಗೊಂಡ್ವಿ ಎಲ್ರೂ. ಮೂರ್ತಿ ಎಲ್ಲ 3 ತಿಂಗಳೇ 3 ತಿಂಗಳೊಳಗೆ 5 ಕಟ್ಟಿ 7 ಕಟ್ಟಿ 3 ಕಟ್ಟಿ 3 ತಿಂಗಳೊಳಗೆ ಕಟ್ಟಾಗಬೇಕು. ನೀನು ಸಮಸ್ಯೆ ಎಲ್ಲ ಕೇಳ್ಕೊಡು. ಇನ್ನೊಂದ್ಸರಿ ಕಟ್ಬಿಡೋದು. ಇನ್ನೊಂದು 20 ದಿವಸ ಬಿಟ್ಕೊಂಡು ನೀವು ಕಟ್ಟಿದ್ರೆ ಸಾಕು. ಬರ್ರಿ. ನಾವು ಕೂಡ ಅಷ್ಟು ದೂರದಿಂದ ಬಂದು ಏನಕ್ಕಾಗಿ ಹೋಗೋದು, ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ದೇವರಿಗೆ ಹರಕೆ ಕಾಯಿ ಕಟ್ಟೋಣ ಅಂತೇಳಿ ನಾವು ಕೂಡ ಎಲ್ಲರೂ ಹರಕೆ ಕಾಯಿ ಕಟ್ಟಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟು ಬಸವಣ್ಣನ ನೋಡೋದಕ್ಕೆ ಹೋಗಿದ್ವಿ. ಅಲ್ಲೂ ಕೂಡ ಬಸವಣ್ಣನ ನೋಡಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಊಟಕ್ಕೆ ಹೋಗೋಣ ಅಂತೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಇವಾಗಂತೂ ಎಲ್ಲ ದೇವಸ್ಥಾನಗಳಲ್ಲೂ ಊಟದ ವ್ಯವಸ್ಥೆ ಇರುತ್ತೆ. ದೇವ್ರ ದರ್ಶನದ ಜೊತೆಗೆ ದೇವ್ರ ಪ್ರಸಾದ ಕೂಡ ಸಿಕ್ತಾಗುತ್ತೆ. ದೂರದಿಂದ ಬರೋ ಭಕ್ತಾದಿಗಳಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ.
ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ನಾವು ಕೂಡ ಹೊರಟ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹರಕೆ ಕಾಯಿಗಳಂತೂ ತುಂಬಾ ಕಟ್ಟಿದ್ದಾರೆ. ಜನಗಳು ಬೆಳಿಗ್ಗೆಯಿಂದ ಸಂಜೆ ತನಕ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವ್ರ ಇಚ್ಛೆ ಅನ್ನೋದು ತುಂಬಾ ದೊಡ್ಡದು. ದೇವರ ಆಶೀರ್ವಾದ ಇರೋದ್ರಿಂದ ನಾವು ಕೂಡ ಅಲ್ಲಿಂದ ಇಲ್ಲಿವರೆಗೂ ಬಂದು ಇವತ್ತು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ಕೂಡ ಅಲ್ಲಿಂದ ಆಟೋ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಹೊರಟ್ವಿ. ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲೇ ಬೇಕ್ರಿ ಹತ್ರ ಮಕ್ಕಳು ಜ್ಯೂಸ್ ಬೇಕು ಅಂತ ಹೇಳಿದ್ರು. ಅವ್ರಿಗೂ ಕೂಡ ಜ್ಯೂಸ್ ತಗೊಂಡು ನಾವು ಬಸ್ ಹತ್ತಿದ್ವಿ. ತುಂಬಾ ಬಿಸಿಲು. ಕುಶಲ್ ಕೂಡ ಟಯರ್ಡ್ ಆಗಿದ್ದ. ಬಸ್ಸಲ್ಲೇ ನಿದ್ದೆ ಮಾಡೋಕ್ಕೆ ಶುರು ಮಾಡ್ದ. ನಾವು ಕೂಡ ಬಸ್ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬರೋಷ್ಟರಲ್ಲಿ ಟೈಮ್ ಬಂದು 5 ಗಂಟೆ ಆಗಿತ್ತು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಕೂಡ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದು ರೆಸ್ಟ್ ಮಾಡಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.